ನಮಸ್ಕಾರ ಎಲ್ಲರಿಗೂ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನವ ವಧುವರರಲ್ಲಿ ಪರಸ್ಪರ ಆತ್ಮ ಗೌರವವಿರಬೇಕು. ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕರೆ. ಅರಸೀಕೆರೆ ತಾಲೂಕಿನ ಅರಸೀಕೆರೆ ಗ್ರಾಮದ ಶ್ರೀ ಕೋಲ ಶಾಂತೇಶ್ವರ ಹೊರಗಿನ ಮಠದಲ್ಲಿ ಬಸವ ಜಯಂತಿಯ ಪ್ರಯುಕ್ತ 41ನೇ ವರ್ಷದ ಸಾಮೂಹಿಕ ಕಲ್ಯಾಣ ಮಹೋತ್ಸವದಲ್ಲಿ 34 ಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ಟರು. ದಾವಣಗೆರೆ ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು ನವ ಜೋಡಿಗಳನ್ನು ಉದ್ದೇಶಿಸಿ ಮಾತನಾಡಿ, ಗಂಡ ಹೆಂಡತಿಯರಲ್ಲಿ ಪ್ರೀತಿ, ಪ್ರೇಮ, ನಂಬಿಕೆ, ವಿಶ್ವಾಸವಿರಬೇಕು. ಪರಸ್ಪರ ಇಬ್ಬರಲ್ಲಿ ಆತ್ಮ ಗೌರವವಿರಬೇಕು. ಸಂಬಂಧಿಕರಿಗೆ ಗೌರವವನ್ನು ನೀಡಿದರೆ ನಿಮ್ಮನ್ನು ಅವರು ಗೌರವಿಸುತ್ತಾರೆ. ನವ ಜೋಡಿಗಳು ತಂದೆ ತಾಯಂದಿರಿಗೆ, ಸಂಬಂಧಿಕರಿಗೆ, ಬಂಧು ಬಳಗಕ್ಕೆ ಪರಸ್ಪರ ಗೌರವಿಸಬೇಕು. ತಮ್ಮಲ್ಲಿ ಪರಸ್ಪರ ಆತ್ಮ ಗೌರವವಿರಬೇಕು. ನಾನು ಈ ಮಠಕ್ಕೆ 3ನೇ ಬಾರಿಗೆ ಬಂದಿದ್ದೇನೆ. ಬಂದು ಮಠದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಈ ಮೂಲಕ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಕ್ರಿಯಾಶೀಲರಾಗಿ ಬಸವಣ್ಣನವರಂತೆ ಕಾಯಕ ಯೋಗಿಯಾಗಿ ಕೆಲಸದಲ್ಲಿ ತೊಡಗಿದ್ದಾರೆ. SS ಕೇರ್ ಟ್ರಸ್ಟ್ ವತಿಯಿಂದ 3 ಸೇವೆಗಳನ್ನು ಉಚಿತವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ಕಿಡ್ನಿ ಸಮಸ್ಯೆ, ಗರ್ಭಿಣಿಯರಿಗೆ ತಪಾಸಣೆ ಹಾಗೂ ಕಣ್ಣಿನ ತಪಾಸಣೆಯನ್ನು ನೀಡುತ್ತಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಠದ ವತಿಯಿಂದ ವೈದ್ಯಕೀಯ ಸೇವೆಯನ್ನು ಗುರುತಿಸಿ ಡಾಕ್ಟರ್ SM ಮಹೇಶ್ ರವರಿಗೆ ಬಸವ ಗುರುಕಿರಣ ಪ್ರಶಸ್ತಿ, ವೃತ್ತಿ ರಂಗಭೂಮಿ ಸೇವೆಯನ್ನು ಗುರುತಿಸಿ ಡಾಕ್ಟರ್ K ನಾಗರತ್ನಮ್ಮಗೆ ಕೋಲ ಶಾಂತೇಶ್ವರ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ SM ಮಹೇಶ್ ಮಾತನಾಡಿ, ನಾನು ವೈದ್ಯಕೀಯ ಕ್ಷೇತ್ರಕ್ಕೆ ಗಣನೀಯವಾಗಿ ಸೇವೆ ಸಲ್ಲಿಸಿದ್ದಕ್ಕೆ ಕೋಲ ಶಾಂತೇಶ್ವರ ಮಠದ ಶ್ರೀ ಗುರುಗಳು ಬಸವ ಗುರುಕಿರಣ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ದಾರೆ. ನನಗೆ ಬಹಳ ಸಂತಸವಾಗಿದೆ. ನಾನು ಈ ಮಠಕ್ಕೆ ಚಿರಋಣಿಯಾಗಿರುತ್ತೇನೆ. ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು, ನಮ್ಮ ಅರಸೀಕೆರೆ ಜನತೆಯ ಸಹಕಾರದಿಂದ 41 ವರ್ಷಗಳಿಂದ ಈ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ. ಈ ಸೇವೆಗೆ ಈ ಜನತೆಯು ಕಾರಣಕರ್ತರಾಗಿದ್ದಾರೆ. ಎಲ್ಲ ಸಮುದಾಯದ ಬೆಂಬಲದಿಂದ ಈ ಸಾಮೂಹಿಕ ಕಲ್ಯಾಣ ಮಹೋತ್ಸವ ನಡೆದಿದೆ. ಇಲ್ಲಿಯವರೆಗೆ ಒಟ್ಟು ಈ ಮೂಲಕ 3046 ಸಾಮೂಹಿಕ ಮದುವೆಗಳಾಗಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ಹಿರೇಮಠ ಸಂಸ್ಥಾನ ಮಠದ ಪ್ರಶಾಂತ ಸಾಗರ ಶಿವಾಚಾರ್ಯ ಮಹಾಸ್ವಾಮಿಗಳು, ಬಾಚಗೊಂಡನಹಳ್ಳಿ ತೋಂಟದಾರ್ಯ ಮಠದ ಪೂಜ್ಯ ಶ್ರೀ ಶಿವಮಹಾಂತ ಮಹಾಸ್ವಾಮಿಗಳು, ಮುಖಂಡರಾದ ವೈಡಿ ಅಣ್ಣಪ್ಪ, ಪ್ರಶಾಂತ್ ಪಾಟೀಲ್, ನಿವೃತ್ತ ಶಿಕ್ಷಕಿ ಲಲಿತಮ್ಮ, ಶಿವಕುಮಾರ್ ಸ್ವಾಮಿ, ವಕೀಲ ಕೆರೆಗುಡಿಹಳ್ಳಿ ಪ್ರಶಾಂತ್ ಪಾಟೀಲ್, ನಿವೃತ್ತ EEO ಕೊಟ್ರಯ್ಯ, ನಿಚ್ಚವ್ವನಹಳ್ಳಿ ಭೀಮಪ್ಪ, ಗುರುಪ್ರಸಾದ್, ವೈಡಿ ಲಕ್ಷ್ಮೀದೇವಿ ಅಣ್ಣಪ್ಪ, ಬಸಾಪುರ ಮಂಜುನಾಥ್, ಸಲಾಂ ಸಾಹೇಬ್, K ಮಹಾಂತೇಶ್, ಇಟಗಳ್ಳಿ ಬಸವರಾಜ್, ಗ್ರಾಮದ ಮುಖಂಡರು ಸೇರಿದಂತೆ ವಧುವರರು ಉಪಸ್ಥಿತರಿದ್ದರು. ವರದಿ ಪುರಂದರ ಲೋಕಿಕೆರೆ, ಹಿರಿಯ ಪತ್ರಕರ್ತರು. ನಿರೂಪಣೆ ನಾಗಸುಮನ್ TD. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಇವತ್ತು ಸುಮಾರು 37 ನವ ಜೋಡಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಗುರುಗಳು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ಇದು 40ನೇ ವರ್ಷದ ಕಾರ್ಯಕ್ರಮ. ಈ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಗುರುಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಮತ್ತು ಈ ನವ ಜೋಡಿಗಳು ಎಲ್ಲ ಬಹಳ ಚಿಕ್ಕ ವಯಸ್ಸಿನವ್ರು ಅನಿಸ್ತಾ ಇರ್ತದೆ. ನಾನು ಕೇಳಿದೆ ಎಷ್ಟು ವಯಸ್ಸಾಗಿದೆ ಏನು ಅಂತ. 23, 24 ವಯಸ್ಸು ಅಂತ ಹೇಳ್ತಾ ಇದ್ದಾರೆ. ನಮ್ಮ ದಾವಣಗೆರೆ ಕ್ಷೇತ್ರದ ನಾನಾ ಭಾಗದಿಂದ ಬಂದಿದ್ದಾರೆ. ಎಲ್ಲ ನವ ಜೋಡಿಗಳಿಗೆ ದಯವಿಟ್ಟು ಕೇಳಿಸ್ಕೊಳ್ರಿ. ನಿಮಗೊಂದು ಕಿವಿ ಮಾತು ಏನು ಅಂದ್ರೆ, ನಂದಿಗೆ 20 ವರ್ಷ ಆಗಿದೆ ಮದುವೆ ಆಗಿ. ಶಾಮನೂರು ಶಿವಶಂಕರಪ್ಪರು ನಮ್ಮ ಅತ್ತೆಯವರು ಇರೋದು, ಅವರು ಕೂಡ 53 ವರ್ಷ ಜೊತೆಗಿದ್ರು. ಅತ್ತೆ ತೀರ್ಕೊಂಡಿದ್ದಾರೆ ಈಗ. ಸೊ ಅವರನ್ನ ನೋಡಿ ನಾವು ಕೂಡ ಜೀವನದಲ್ಲಿ ಏನ್ ಕಲ್ತಿರೋದು ಅಂದ್ರೆ, ಪರಸ್ಪರ ಒಬ್ರಿಗೊಬ್ರು ಗೌರವ ಇರ್ಬೇಕು. ಒಂದು ವಿವಾಹದಲ್ಲಿ ಗೌರವ ಇರ್ಬೇಕು, ಆತ್ಮೀಯತೆ ಇರ್ಬೇಕು, ಜೊತೆಗೆ ನಿಮ್ಮಲ್ಲಿ ವಿಶ್ವಾಸ ಇರ್ಬೇಕು. ಆಮೇಲೆ ಸಂಬಂಧಿಕರು ಕೂಡ, ನೀವು ಅವ್ರ ಸಂಬಂಧಿಕರಿಗೂ ಅಷ್ಟೇ ಗೌರವ ಕೊಡ್ಬೇಕು, ಅವರು ನಿಮಗೆ ಅಷ್ಟೇ ಗೌರವ ಕೊಡ್ಬೇಕು. ಇದನ್ನ ಪಾಲಿಸ್ಕೊಂಡು ನೀವೆಲ್ಲರೂ ನಿಮ್ಮ ಒಳ್ಳೆಯ ಒಂದು ವಿಶೇಷ ದಿನ, ಬಸವ ಜಯಂತಿಯ ದಿನ
ನೀವು ಮದುವೆ ಆಗ್ತಾ ಇದ್ದೀರಾ, ನಿಮ್ಮ ಮದುವೆ ಕೂಡ ಇದೇ ರೀತಿ ಯಶಸ್ವಿಯಾಗ್ಲಿ ಅಂತ ನಾನು ಭಗವಂತನಲ್ಲಿ ಆಮೇಲೆ ಗುರುಗಳಲ್ಲಿ ಕೂಡ ಆಶೀರ್ವಾದ ಕೇಳ್ತೀನಿ. ಡಾಕ್ಟರು, ಮಹಿಳಾ ಡಾಕ್ಟರು ಅದೆಲ್ಲದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಇದು ಒಂದು ಒಳ್ಳೆ ಸೇವೆ, ಅದನ್ನು ಕೂಡ ಬಳಸ್ಕೊಳ್ಳಿ. ಮತ್ತೆ ವಯಸ್ಸಾದವರಿಗೆ ಕಣ್ಣಿನ ಪೊರೆ ಆಗಿರುತ್ತೆ, ಹೌದಾ, ಅದನ್ನು ಕೂಡ ನಾವು ಫ್ರೀಯಾಗಿ ಸರ್ಜರಿ ಮಾಡ್ತಾ ಇದ್ದೀವಿ. ಈ 3 ಸೇವೆಗಳು, ಡಯಾಲಿಸಿಸ್, ಹೆರಿಗೆ ಸೇವೆ ಮತ್ತೆ ಕಣ್ಣಿನ ಪೊರೆ ಚಿಕಿತ್ಸೆ, ಇದನ್ನ ಸಂಪೂರ್ಣ ಉಚಿತವಾಗಿ BPL ಕಾರ್ಡ್ ಹೋಲ್ಡರ್ಸ್ಗೆ ನಮ್ಮ SSK ಟ್ರಸ್ಟ್ ಇಂದ ಕೊಡ್ತಾ ಇದ್ದೀವಿ. ಈ ಸೇವೆಯನ್ನ ದಯವಿಟ್ಟು ಸಾರ್ವಜನಿಕರು ಬಳಸ್ಕೊಳ್ರಿ. ಕುಟುಂಬದ ಎಲ್ಲಾ ಸದಸ್ಯರಿಗೂ ಕೂಡ ಶುಭ ಹಾರೈಸ್ತಾ, ನೀವು ಕೂಡ ನವ ಜೋಡಿಗಳಿಗೆ ಶುಭ ಹಾರೈಸಿ ಅವರು ಕೂಡ ನಿಮ್ಮಂತೆ ತಮ್ಮ ಹೊಸ ಜೀವನ, ದಾಂಪತ್ಯ ಜೀವನವನ್ನ ಚೆನ್ನಾಗಿ ನಡೆಸಲಿ ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಕೂಡ ಅವರಿಗೆ ಆಶೀರ್ವಾದ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಇವತ್ತು ನಾನು ಅರಸೀಕೆರೆಗೆ ಗೌರಶಾಂತೇಶ್ವರ ಮಠದಲ್ಲಿ ಸುಮಾರು 41ನೇ ವಾರ್ಷಿಕ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ವಧುವರರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡಿದ್ದೆ. ಭಕ್ತಾದಿಗಳು ಬಂದಿದ್ದರು ದಾವಣಗೆರೆಗೆ. ಆದ್ದರಿಂದ 41 ಜೋಡಿಗಳಿಗೆ ಆಶೀರ್ವಾದ ಮಾಡಿ ಬಿಟ್ಟು ಗುರುಗಳ ಆಶೀರ್ವಾದವನ್ನು ಕೂಡ ಪಡೆದು ಎಲ್ಲರೂ ಬಸವ ಜಯಂತಿಯ ಶುಭಾಶಯಗಳನ್ನು ನಡೆಯುವ ಮಾಧ್ಯಮದ ಮೂಲಕ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಈ ಸಾಮೂಹಿಕ ವಿವಾಹದಲ್ಲಿ ಪ್ರತಿ ವಿವಾಹ ಆಗೋರಿಗೆ ಬಟ್ಟೆಗಳು ದಾನ ಮಾಡಿದ್ದಾರೆ ಮೇಡಮ್. ನೀವು ಈ ಸೇವೆ ಪ್ರತಿ ವರ್ಷನೂ ಮುಂದುವರಿಸ್ತಾರೆ ಮೇಡಮ್? ಹೇಗೆ? ಗುರುಗಳು ಒಂದು ಆದೇಶ ಇತ್ತು, ನೀವು MP ಆಗಿದ್ದೀರಾ, 2ನೇ ಬಾರಿ ನಮ್ಮ ಮಠಕ್ಕೆ ಬರ್ತಾ ಇದ್ದೀರಾ, ಎಲ್ಲ ಬಡ ಕುಟುಂಬದಿಂದ ಬರ್ತಾ ಇರೋರು ಅವರಿಗೆ ಬಟ್ಟೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ. ಸೊ ಗುರುಗಳ ಆದೇಶದಂತೆ ಇವತ್ತು ವಧುವರರಿಗೆ ಬಟ್ಟೆ SSK ಟ್ರಸ್ಟ್ ಅಂತ ಶುರು ಮಾಡಿದ್ದಾರೆ. ಕಳೆದ ಕಾರ್ಯಕ್ರಮದಲ್ಲಿ, ಮಠದ ಕಾರ್ಯಕ್ರಮದಲ್ಲಿ ಇಲ್ಲಿ ಉಚಿತವಾಗಿ ನಾವು ಆರೋಗ್ಯ ಶಿಬಿರವನ್ನ ಕೂಡ ಆಯೋಜಿಸಿದ್ವಿ. ಇಲ್ಲಿ ಸೇರಿರುವಂತಹ ಎಲ್ಲಾ ಭಕ್ತಾದಿಗಳಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ನಮ್ಮ SSK ಟ್ರಸ್ಟ್ ಇಂದ ನಾವು 3 ಸೇವೆಗಳನ್ನ ಉಚಿತವಾಗಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಕಿಡ್ನಿ ಸಮಸ್ಯೆ ಇರೋರಿಗೆ ಉಚಿತವಾಗಿ ಡಯಾಲಿಸಿಸ್ ಕೊಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನೀವು ಡಾಕ್ಟರ್ ಹತ್ರ ಹೋಗಿ ಅಥವಾ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ನಿಮಗೆ 1500ರಿಂದ 2000 ರೂಪಾಯಿ ಖರ್ಚು ಬೀಳುತ್ತೆ ಒಮ್ಮೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂದ್ರೆ. ಈ ಸೇವೆಯನ್ನ ನಾವು SSK ಟ್ರಸ್ಟ್ ನ ಜನರಲ್ ಹಾಸ್ಪಿಟಲ್ ದಾವಣಗೆರೆಯಲ್ಲಿದೆ, ಅಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೆ ಸಂಪೂರ್ಣ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಟ್ರಸ್ಟ್ ಇಂದ 25,000ಕ್ಕೂ ಹೆಚ್ಚು ಫ್ರೀ ಸೈಕಲ್ಸ್ ಮಾಡಿದ್ದೀವಿ. ಪ್ರತಿ ತಿಂಗಳು 15ರಿಂದ 20 ಲಕ್ಷ ಖರ್ಚು ಬಡ ರೋಗಿಗಳಿಗೆ ಡಯಾಲಿಸಿಸ್ ಸೇವೆಗಂತಾನೆ ಮೀಸಲಿಡ್ತಾ ಇದ್ದೀವಿ. ಇಂಥ ಒಂದು ಡಯಾಲಿಸಿಸ್ ಸೇವೆಯ ಅವಶ್ಯಕತೆ ಯಾರಿಗಾದ್ರೂ, ನಿಮ್ಮ ಕುಟುಂಬದವರಿಗೆ, ಗೊತ್ತಿರೋರಿಗೆ, ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿರೋರಿಗೆ ಇದ್ರೆ ದಯವಿಟ್ಟು ಅವರನ್ನ ನಮ್ಮ SS ಆಸ್ಪತ್ರೆಗೆ ಕಳಿಸ್ರಿ. ಇದ್ರ ಜೊತೆಗೆ ನಮ್ಮ 2 ಆಸ್ಪತ್ರೆ, ಬಾಪೂಜಿ ಐಟೆಕ್ ಆಸ್ಪತ್ರೆ ಮತ್ತೆ SS ಐಟೆಕ್ ಆಸ್ಪತ್ರೆ, ಅಲ್ಲೂ ಕೂಡ ನಾವು ಫ್ರೀಯಾಗಿ ಡಯಾಲಿಸಿಸ್ ಜೊತೆಗೆ ನಾವು ಗರ್ಭಿಣಿಯರಿಗೆ ಹೆರಿಗೆ ಸೇವೆಯನ್ನ ಫ್ರೀಯಾಗಿ ಕೊಡ್ತಾ ಇದೀವಿ. ನಾರ್ಮಲ್ ಡೆಲಿವರಿ ಮತ್ತೆ ಸಿಸೇರಿಯನ್ 2 ಕೂಡ. ಆದ್ರೆ ಒಂದೇ ಒಂದು ಕಂಡೀಷನ್, ನೀವು 3ರಿಂದ 5 ತಿಂಗಳು ನಿಮ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಲ್ಲ, ಅವಾಗ ಬಂದು ನಮ್ಮ ಆಸ್ಪತ್ರೆಗೆ ಬಂದು ನೋಂದಣಿ ಮಾಡಿಕೊಂಡು SSK ಟ್ರಸ್ಟ್ ಕಾರ್ಡ್ ನ ಇಟ್ಕೊಂಡು ಬಂದ್ರೆ ನಿಮ್ಮ ಎಲ್ಲ ಸ್ಕ್ಯಾನ್ಗಳು ಫ್ರೀ ಆಗುತ್ತೆ. ಜೊತೆಗೆ ಬ್ಲಡ್ ಟೆಸ್ಟ್, ಆಮೇಲೆ ಏನೇನು ಎಕ್ಸಾಮಿನೇಷನ್ಸ್ ಹೇಳ್ತಾರೆ. ಬಸವ ಜಯಂತಿ ಪ್ರಯುಕ್ತ 41ನೇ ವರ್ಷದ ಇದರಲ್ಲಿ ಈ ವರ್ಷ 33 ಜೊತೆ ಸಾಮಾಜಿಕ ವಿಭಾಗದಲ್ಲಿ ನಡೆದು, ನನ್ನ ಜೊತೆ ಬಸವಣ್ಣ ಪ್ರಶಸ್ತಿ, ಶಾಂತಿ ಸೇವಾ ಪ್ರಶಸ್ತಿ ಕಾರ್ಯಕ್ರಮ, ಇವೆಲ್ಲ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಸಂಸದರಾದಂಥ ಪ್ರಭಾ ಮಲ್ಲಿಕಾರ್ಜುನ ಅವರು ಬಂದು ಬಹಳ ಸಂತೋಷ. ಇದರಿಂದ ಕಾರ್ಯಕ್ರಮವನ್ನು, ಎಲ್ಲ ಕಾರ್ಯಕ್ರಮಗಳನ್ನು ಅತಿ ವಿಶೇಷವಾಗಿ ನಡೆಸಿಕೊಂಡು ಅದಕ್ಕೆ ಜನಗೊಳಿಸಿರ್ತಕ್ಕಂಥ ಸಹಕಾರ, ಆಮೇಲೆ ಎಲ್ಲ ಊರಿನ ಎಲ್ಲ ಸಮುದಾಯದ ಜನರ ಸಹಕಾರದಿಂದ ಇದು 41 ವರ್ಷ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಎಲ್ಲರ ಸಹಕಾರದಿಂದ ಇದು ಇಷ್ಟು ಎಲ್ಲ ಸಮುದಾಯದವರ ಸಹಕಾರದಿಂದ 41 ವರ್ಷದ ಈ ಸಾಮೂಹಿಕ ಕಾರ್ಯಕ್ರಮ 3046 ಇಲ್ಲಿಗೆ 3046 ಜೋಡಿ ಮದುವೆಯನ್ನು ಈ ಸರಿ ಆಗಿಬಿಟ್ಟಿದೆ. ಇದು ಒಂದು ಸಹಕಾರದಿಂದ ಆಗಿಬಿಟ್ಟು
ಹರಪನಹಳ್ಳಿ ತಾಲೂಕಿನ ಈ ಒಂದು ಲಸಿಕೆ ಮಠ ಆ ಮಠದ ವತಿಯಿಂದ ಬಸವ ಜಯಂತಿಯ ಪ್ರಯುಕ್ತ ಸುಮಾರು 31 ವರ್ಷಗಳಿಂದಲೂ ಕೂಡ ಸಾಮೂಹಿಕ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಅಂತಹ ಪರಮಪೂಜ್ಯರಾಗಿರ್ತಕ್ಕಂಥ ಶ್ರೀ ಮಠದ ಒಡೆಯರಾಗಿರ್ತಕ್ಕಂಥ ಶ್ರೀಮಾನ್ ನಿರಂಜನ ಪರಮಸ್ವರೂಪ ಕೋಲಶಾಂತೇಶ್ವರ ಮಹಾಸ್ವಾಮಿಗಳವರ ಒಂದು ನೇತೃತ್ವದಲ್ಲಿ ಈ ಭಾಗದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಶ್ರೀಮಠ ಅನೇಕ ಸೇವೆಗಳನ್ನು ಸಮಾಜಕ್ಕೆ ಸಲ್ಲಿಸ್ತಾ ಬಂದಿದೆ. ಪೂಜ್ಯ ತಂದೆ ತಾಯಿಗಳ ಆಶೀರ್ವಾದ, ನನ್ನ ಪೂಜ್ಯ ಗುರುಗಳ ಆಶೀರ್ವಾದ, ಎಲ್ಲ ಆಶೀರ್ವಾದ ಸೇರಿ ಇವತ್ತು ಕೋಲಶಾಂತೇಶ್ವರ ಪ್ರಶಸ್ತಿಯನ್ನು ನೀಡಲಿಕ್ಕೆ ನನಗೆ ಆ ಭಗವಂತ ಪ್ರೇರಣೆ ಕೊಟ್ಟಿದ್ದಾನೆ ಅಂತ ನನಗನ್ನಿಸ್ತಾ ಇದೆ. ನಾನು ಅನೇಕ ಪ್ರಶಸ್ತಿಗಳನ್ನು ತಗೊಂಡಿದ್ದೆ, ಆದರೆ ಇಷ್ಟು ಜನರ ಸಮ್ಮುಖದಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಿರಲಿಲ್ಲ. ಎಲ್ಲೋ ಹೋಗ್ತಿದ್ವಿ, ಅವ್ರು ಕೊಟ್ಟು ಪ್ರಶಸ್ತಿನ ತಗೊಂಡು ಬರ್ತಿದ್ವಿ. ಇವತ್ತು ನಮ್ಮ ಇಡೀ ಒಂದು ಜನಾಂಗದ ಎದುರಿಗೆಲೆ ಪೂಜ್ಯರ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಗೌರವಾರ್ಪಣೆ ಮಾಡಿದ್ರಲ್ಲ, ಇದು ನನ್ನ ಹೆತ್ತ ತಂದೆ ತಾಯಿಗಳಿಗೆ ಸೇರ್ಬೇಕು. ಅವರ ಒಂದು ಆಶೀರ್ವಾದ. ನಾವು ರಂಗಭೂಮಿಗೆ ಯಾವ ಫಲಾಪೇಕ್ಷೆ ಇಲ್ಲದೆ ಬಂದವರು. ನಮಗೆ ಹೊಟ್ಟೆಪಾಡಿಗಾಗಿ ರಂಗಭೂಮಿಗೆ ಬಂದೆ. ನಮ್ಮ ಒಂದು ಬಡತನದ ಸ್ಥಿತಿಯಲ್ಲಿ ನನಗೆ 5 ಜನ ತಂಗಿಯಂದ್ರು, ತಮ್ಮ, ತಂದೆ ತಾಯಿ ಸಾಕ್ಬೇಕಾಗಿದ್ದ ಜವಾಬ್ದಾರಿ ನನಗಿತ್ತು. ನಾನು ರಂಗಭೂಮಿಗೆ ಬಂದೆ, ರಂಗಭೂಮಿ ತಾಯಿ ಸೇವೆ ಮಾಡಿದೆ. ಆದ್ರೆ ಅದಕ್ಕೆ ನನಗೆ 10 ವರ್ಷ ತಾಯಿ ಕೊಟ್ಟಿದ್ದಾಳೆ. ಇವತ್ತು ನನಗೆ ಎಲ್ಲರೂ ನನ್ನ ಸಂಸಾರ ಇಡೀ ಚೆನ್ನಾಗಿದೆ, ಅದಕ್ಕೆ ರಂಗಭೂಮಿ ಕಾರಣ. ಅದಕ್ಕೆ ಯಾವತ್ತೂ ನನ್ನ ರಂಗಭೂಮಿಗೆ ಋಣಿಯಾಗಿರ್ತೇನೆ ನನ್ನ ಮಾತನ್ನು ಹೇಳಿಕೆ ನಾನು ಬಯಸ್ತೀನಿ. ಈ ದಿನ ಬಸವ ಜಯಂತಿಯ ಪ್ರಯುಕ್ತ ನನ್ನನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಒಂದು ಸೇವೆಯನ್ನು ಗುರುತಿಸಿ ಶ್ರೀಮಠ ಇಂದು ನನಗೆ ಈ ಪ್ರಶಸ್ತಿಯನ್ನು ತಂದುಕೊಟ್ಟಿದೆ. ಈ ಪ್ರಶಸ್ತಿಯಿಂದ ನನಗೆ ಭಾಳ ಸಂತೋಷವಾಗಿದೆ. ಹಾಗೂ ನನ್ನ ಒಂದು ಕಿರು ಸೇವೆಯನ್ನು ಗುರುತಿಸಿದಂಥ ಶ್ರೀಮಠಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಹಾಗೆಯೇ ಶ್ರೀಮಠದ ಗುರುಗಳು ಈ ಒಂದು ಪ್ರಶಸ್ತಿಯನ್ನು ನೀಡಿ ನನಗೆ ಇನ್ನೂ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅಂತಕ್ಕಂಥ ಹೇಳಲಿಕ್ಕೆ ನಾನು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತೇನೆ. ಯಾಕಪ್ಪ ಅಂತಂದರೆ ಈ ಒಂದು ಪ್ರಶಸ್ತಿಯಿಂದ ನನ್ನ ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯುತವಾಗಿ ನನ್ನ ಸೇವೆಯನ್ನು ಸಲ್ಲಿಸ್ತೇನೆ ಅಂತಕ್ಕಂತಹ ಒಂದು ಮಾತನ್ನು ಹೇಳುತ್ತಾ, ಹಾಗೂ